ಅಂತ ನಿರ್ದೇಶಕ ಮತ್ತು ನಟ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದ ರಾಮು ಅವರ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನದ ಕರೆದಿದ್ದಾರೆ. ಅವರ ಪ್ರೀತಿಗೆ ಒಬ್ಬಟ್ಟು ಬಂದು ಕೂತಿದ್ದೀನಿ. ಈ ಸಿನಿಮಾದವ್ರು ಇದ್ದರೆ ಫುಲ್ ಬ್ಯುಸಿ ಆಗ್ತೀವಿ, ಇಲ್ಲ ಅಂದರೆ ಫುಲ್ ಖಾಲಿ ಇರ್ತೀವಿ. ಅವಾಗ ನಾವೇ ಕೇಳಬೇಕು ಬರ್ಬೋದಾ ಸರ್ ಅಂತ. ಆ ಮಟ್ಟಿಗೆ ಫ್ರೀ ಆಗಿಬಿಡ್ತೀವಿ, ಕೆಲವು ಟೈಮ್ ಬ್ಯುಸಿ ಆಗಿರ್ತೀವಿ. ಇದೇ ಅಲ್ವಾ ಸರ್ ಸಿನಿಮಾ? ಮತ್ತು ನಿಮ್ದಲ್ಲಿ ಹೇಗೆ ನಡೀತಾ ಇದೆ ಸರ್? ಚೆನ್ನಾಗಿ ಮಾಡಿದ್ರೆ ಸರ್, ಅಷ್ಟೇ ಚೆನ್ನಾಗಿದೆ. ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ ಸ್ಟುಡಿಯೋ ಬಂದದ್ದು, ಭಾಳ ಖುಷಿ ಆಯಿತು ಸರ್. ಹೇಳಿ ಸರ್, ಈಗ ಏನು ಮಾಡೋಣ ಸರ್? ಇವತ್ತು ನಮ್ಮೊಂದಿಗೆ ಜಗದೀಶ್ ಕೊಪ್ಪಲ್ ಸರ್ ಭಾಳ ದಿನದಿಂದ ಕರಿತಾ ಇದ್ವಿ ನೋಡಿ. ಅವ್ರು ಬರ್ತಾ ಇರಲಿಲ್ಲ ನಮಗೆ. ಸರ್ ಒಂದು ಇಂಟ್ರೋ ಕೊಡು ಬನ್ನಿ ಸರ್ ಅಂತ ಅಂದರೆ ನಮ್ಮನ್ನೆಲ್ಲ ಸಣ್ಣವ್ರನ್ನ ಮರ್ತು ನೀವು ಚೆನ್ನಾಗಿದೆ. ಸಣ್ಣವ್ರು ದೊಡ್ಡವ್ರು ಯಾರು ಇಲ್ಲ, ಎಲ್ಲರೂ ಒಂದೇ. ಸದ್ಯಕ್ಕೆ ಭಗವಂತ ಇವತ್ತು ರಾಯರ ಕೃಪೆಯಿಂದ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಜಗದೀಶ್ ಕೊಪ್ಪಲ್ ಸರ್ ಅವರು. ರಾಯರ ಮಟ್ಟಕ್ಕೆ ಹೋಗಿ ಇಲ್ಲಿಗೆ ಬಂದಿದ್ದು ನಾನು. ಇವತ್ತು ಬಂದು ಜಗದೀಶ್ ಕೊಪ್ಪಲ್ ಸರ್ ಅವರು ನಮಗೊಂದು ಇಂಟ್ರೋ ಕೊಡಲಿಕ್ಕೆ ಅಂತ ಬಂದಿದ್ದಾರೆ. ಅವರ ಅನುಭವ ಮತ್ತು ಅವರ ಸಿನಿಮಾ ರಂಗದ ಅನುಭವ, ಕಿರುತೆರೆಯ ಅನುಭವ ಎಲ್ಲನೂ ಇವತ್ತು ಹಂಚ್ಕೊಳಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ. ಏನು ಹೇಳ್ತಿದ್ರ ಜಗದೀಶ್ ಸರ್? ಖಂಡಿತ ಸರ್. ಇವತ್ತು ನನ್ನ 28-30 ವರ್ಷದ ಅನುಭವಗಳನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಜನತೆ ಮುಂದೆ ಹೇಳ್ಕೋಬೇಕು ನನ್ನ ಅನುಭವಗಳನ್ನ ಅಂತ ಬಂದಿದ್ದೀನಿ. ಖಂಡಿತ ಅದನ್ನು ಮಾಡೋಣ ಸರ್ ಇವತ್ತು ನಿಮ್ಮ ಚಾನಲಲ್ಲಿ. ಖಂಡಿತ. ಇವತ್ತು ಸದ್ಯದಲ್ಲೇ ಎಲ್ಲ ಒಂದು ಜಗದೀಶ್ ಕೊಪ್ಪಲ್ ಸರ್ ಅವ್ರದ್ದು ನಿರ್ದೇಶಕರು ಮತ್ತು ಕಿರಿಯತೆರೆ ಭಾಳ ಬ್ಯುಸಿಯಾಗಿರೋಂಥ ನಟರು, ಹಿರಿತೆರೆಯಲ್ಲೂ ಅಷ್ಟೇ ಭಾಳ ಬ್ಯುಸಿ ನಟರು ಅವರು. ನಿರ್ದೇಶಕರ ಸಂಘದ ಉಪಾಧ್ಯಕ್ಷರು ಆಗಿದ್ದಾರೆ ಇವರು. ಅವೆಲ್ಲ ದೊಡ್ಡ ಪದಗಳು ಬೇಡ ಸರ್, ನಾವೇನು ಈಗಷ್ಟೇ ಕಂಡುಬಿಡ್ತಾ ಇದೀವಿ. ನೀವು ಅದೆಲ್ಲ ಭಾಳ ಸಕ್ರಿಯವಾಗಿದ್ದೀರಾ ಬಿಡಿ ಸರ್. ಎಲ್ಲ ನೀವು ಇರ್ಬೇಕಲ್ಲ ಸರ್, ಇಲ್ಲಾಂದ್ರೆ ಮರ್ತ್ಬಿಡ್ತಾರೆ. ಕೊಪ್ಪ ಅಂತ ಯಾರೊಬ್ಬ ಇದ್ನಂತೆ ಅಂತ ಮರ್ತ್ಬಿಡ್ತಾರೆ. ಹಂಗಾಗಿ ಇವತ್ತು ನಮ್ಮನ್ನ ಸಿಲ್ವರ್ ಸ್ಕ್ರೀನ್ 23 ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಜೊತೆ ಇವರ ಮಾತುಕತೆ ಇದೆ. ಖಂಡಿತವಾಗ್ಲೂ ನೋಡಬೇಕು. ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವರ ಸಂದರ್ಶನ ನೋಡಿ. ಶುರು ಮಾಡೋಣ ಸರ್.